ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪೊಲೀಸಪ್ಪ ಹೊರಡೋಣ, ಅಣ್ಣನ್ ತುಂಬಾ ಕೆಲಸ ಇರುತ್ತೆ. ಅಳಿಯಂದ್ರೆ ನೀವು ದೀಪನ್ ಕರ್ಕೊಂಡು ಕಾರಲ್ಲಿ ಕೂತ್ಕೊಳ್ಳಿ, ಬಂದ್ಬಿಡ್ತೀನಿ. ಸರಿ ಮಾವ. ಬೇಗ ಬಾ ಪೊಲೀಸಪ್ಪ. ನೋಡು ಮಗ, ಇನ್ಮೇಲಾದ್ರೂ ಅಳಿಯದ್ರ ವಿಷಯದಲ್ಲಿ ಸರಿಯಾಗಿ ನಡ್ಕೋ. ಅವರಲ್ಲಿರೋ ಒಳ್ಳೆ ಗುಣಕ್ಕಾದ್ರೂ ನಾವು ಅವ್ರಿಗೆ ಬೆಲೆ ಕೊಡಲೇಬೇಕು. ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರೆ ಅವ್ರು ಏನು ಅನ್ಕೊಳ್ಳೋದ ಹೇಳು? ನೀನು ಅವ್ರ ಮನೆಗೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಮೊನ್ನೆ ಮಾಡಿದೆಯಲ್ಲ ಆ ಥರ ರಾದ್ದಾಂತ ಎಲ್ಲ ಮಾಡಬೇಡ. ಸರಿ ಬರಲಾ? ತಗೋ ಇಟ್ಕೊಂಡಿರೋ. ಅಯ್ಯೋ, ಇದು ನಮ್ಮೂರಲ್ಲ, ಬೆಂಗಳೂರು. ಇದ್ದಕ್ಕಿದ್ದಾಗೆ ಏನೇನೋ ಖರ್ಚು ಬಂದ್ಬಿಡುತ್ತೆ. ಇಟ್ಕೊಂಡಿರು. ನಿಮ್ಮ ಹೆಸರೇನೇನ್ರಿ? ಪತ್ಲೋರೆ. ನನ್ನ ಮಗನ ಸ್ವಲ್ಪ ಚೆನ್ನಾಗಿ ನೋಡ್ಕೊಡಿ. ಅವನಿಗೆ ಈ ಊರು ಏನು ಗೊತ್ತಿಲ್ಲ. ಅಂಕ ನಾನು ನೋಡ್ಕೋತೀನಿ. ನಿನ್ ಜೊತೆ ಒಂದು ಫೋಟೋ ತಗೊಳ್ಳ? ಅಯ್ಯೋ, ಅದಕ್ಕೇನಂತೆ, ಕೊಡಿ ಅಂಕಲ್. ನಾನು ತೆಗಿತೀನಿ, ಕೊಡಿ. ನಿಂತ್ಕೊಳ್ಳಿ, ಸ್ಮೈಲ್ ಮಾಡಿ ಇಬ್ರು. ಚೆನ್ನಾಗಿ ಬಂದ ನೋಡಿ. ಆಹಾ, ಒಳ್ಳೆ ಸ್ಥಾನದಲ್ಲಿದ್ಯಾ. ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ ಕಣ. ಸರಿ, ನಾನಿನ್ ಬರ್ಲಾ? ಪತ್ಲೋರೆ, ನಾ ಬರ್ತೀನಿ. ಸರಿ ಅಂಕಲ್, ಹುಷಾರು. ಸರಿ. ಹಸ್ಬೆಂಡು, ನಮ್ಮಿಬ್ರು ಮಧ್ಯೆ ಸಾರಿ ಥ್ಯಾಂಕ್ಸ್ ಇರಬಾರ್ದು ಅಂತ ನೀವೇ ಹೇಳಿದ್ರಿ. ಆದರೆ ಇವತ್ತು ನೀವು ಮಾಡಿದ ಕೆಲಸದಿಂದ ನನ್ನ ಮನಸಾರಿ ನಿಮ್ಗೆ ಥ್ಯಾಂಕ್ಸ್ ಇರಬೇಕು ಅಂತ ಅನಿಸ್ತಿದೆ. ನಮ್ಮ ಅಣ್ಣ ನಿಮಗೆ ಅಷ್ಟು ಅವಮಾನ ಮಾಡಿದ್ರು ಅವನ್ನ ಕಾಪಾಡೋಕ್ಕೆ ಪೊಲೀಸಪ್ಪ ಬರ್ತಿದ್ದಾರೆ ಅಂತ ವಿಷಯ ತಿಳಿಸಿದ್ರಲ್ವ, ತುಂಬ ಥ್ಯಾಂಕ್ಸ್. ಸಂಬಂಧಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಹಾಗಂತ ಸಂಬಂಧನೇ ಬಿಡೋಕ್ಕಾಗತ್ತಾ? ತಪ್ಪು ಮಾಡಿದವ್ರಿಗೆ ಅವ್ರು ಮಾಡಿರೋ ತಪ್ಪು ಅಂತ ಸಮಯ ಕಳೀತಿದ್ದಂಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೆ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನೀವು ಆ ಮಿಟಿಕ್ಲಾಡಿ ಮನೆಗೆ ಬಂದಾಗ ಮಾತ್ರ ಅವಳ ಮೇಲೆ ಅದೇನು ಕಾಳಜಿ ತೋರಿಸ್ತೀರಾ ಹಸ್ಬೆಂಡು? ಅವಳು ಒಬ್ಳು ವಿಷಯದಲ್ಲಿ ಮಾತ್ರ ಯಾಕೋ ಅತಿಯಾಗಿ ಆಡ್ತೀರಾ, ಮಿಕ್ಕಿದೆಲ್ಲ ಸರಿ. ಆ ಡಿಸೈನ್ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೇಳ್ಬೇಕಾಗಿತ್ತು, ಗಲಾಟಲ್ಲಿ ಮರ್ತೇ ಹೋಯ್ತು ನೋಡಿ. ಈಗಲೇ ಫೋನ್ ಮಾಡ್ಬಿಡಿ. ಏಕೆ? ನಂಗೆ ಮಾತು ಕೇಳಕ್ ಇಷ್ಟ ಇಲ್ಲ, ನಾನು ಆ ಕಡೆ ಹೋಗ್ತೀನಿ, ಆಮೇಲೆ ಫೋನ್ ಮಾಡಿ. ಓ, ನಾನು ಅವ್ರ ಜೊತೆ ಮಾತಾಡಿದ್ರೆ ಉರಿಯುತ್ತೆ ನಿಮ್ಗೆ? ಹಂಗೆ ಅನ್ಕೊಳ್ಳಿ, ನಾನು ಆ ಕಡೆ ಹೋಗ್ತೀನಿ. ವಿಚಿತ್ರ. ನಾನು ಆ ಕಡೆ ಹೋಗಿ ಮಾತಾಡ್ತೀನಿ.